ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಗಬೇಕು, ಸಮ್ಮರ್ ಸ್ಟಾರ್ಟ್ ಆಗ್ತಾಯಿದೆ. ಹಾಗಾಗಿ ನೋಡಿರಿ, ಸಮ್ಮರ್ ಫ್ಲವರ್ಸ್ದು ಅಮರ್ಲೆಸ್ ಲಿಲ್ಲಿ ಏನಿದೆಯಲ್ಲ ಅದರಲ್ಲಿ ಹೂ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಆಲ್ರೆಡಿ 2 ಮೊಗ್ಗು ಬಂದಾವೆ ನೋಡಿರಿ. ಇನ್ನೇನು ಇನ್ನೊಂದು 4-5 ದಿವಸನಾಗ ಅರಳಬಹುದು ಇದು. ಸೊ ಒಂದರಲ್ಲಿ 3 ಹೂಗಳು ಬರ್ತವೆ ಇದರಲ್ಲಿ. ಸೊ ಇದು ಯಾವ ಕಲರ್ ಅದಂತ ನಂಗೆ ಗೊತ್ತಿಲ್ಲ, ಮರ್ತೋಗಿನಿ. ಮೇ ಬಿ ಇದು ದೇಸಿ ವೆರೈಟಿ ಇರ್ಬೋದು, ಯಾಕಂದರೆ ಇದು ಮೊಗ್ಗಿ ಸಣ್ಣದು ಬಂದದ. ಸೊ ಇವೆಲ್ಲ ಏನಿದಾವಲ್ಲ ದಪ್ಪ ಮೊಗ್ಗಿ ಬರ್ತವೆ. ಇದು ವೆರೈಟಿ ಬೇರೆ ಇದೆ. ಸೊ ಇದು ನೋಡ್ಬೇಕು, ಇದರಲ್ಲಿ ಸ್ವಲ್ಪ ನನ್ನ ಮೇಲೆಲ್ಲ ಮಣ್ಣು ಹಾಕಿ ಇವನ್ನ ರೆಡಿ ಮಾಡಿ ಇಟ್ಕೋತೀನಿ. ಆಮೇಲೆ ಅದೇ ರೀತಿ ಈ ಗಿಡಗಳು ಅಷ್ಟೇ ನಾನೀಗ ನೀಟಾಗಿ ರೆಡಿ ಮಾಡಿಕೊಂಡು ಒಂದೊಂದೇ ಇದನ್ನು ಕೂಡ ಹಾಕೋಬೇಕಂತಿದ್ದೀನಿ ಈಗ, ಕಟಿಂಗ್ಸ್ ಎಲ್ಲ. ಸೊ ಇದು ನೋಡ್ರಿ, ಹಾಗೆ ಬಿಟ್ಬಿಟ್ಟಿದ್ದಕ್ಕೆ ಇದರಲ್ಲಿ ಎಷ್ಟು ವೀಡ್ ಬೆಳೆದ್ಬಿಟ್ಟು ಯಾವ ರೀತಿ ಆಗ್ಯದ ಅಂತ. ಸೊ ಇದನ್ನೆಲ್ಲ ನಾನು ಇನ್ನೊಂದು ಸತಿ ರಿಪೋರ್ಟ್ ಮಾಡ್ಕೊಂಡು ನೋಡಿರಿ ಕಟಿಂಗ್ ಎಲ್ಲ ಹಾಕೋಬೇಕು. ಹೊಸ ಮಣ್ಣನ್ನು ರೆಡಿ ಮಾಡಿ ಕಟಿಂಗ್ಸ್ ಎಲ್ಲ ಹಾಕೋತೀನಿ. ಇನ್ನು ಅದಾದಮೇಲೆ ನನಗೆ ಒಂದಿಷ್ಟು ಕಮೆಂಟ್ಸ್ ಬಂದಿದೆ ಸೀಡ್ಸ್ ಬೇಕಂತ. ಸೊ ಓಕೆ, ನಿಮ್ಗೆ ನಂಬರ್ ಕಳಿಸ್ತೀನಿ, ಯಾವ ಸೀಡ್ಸ್ ಬೇಕಂತ ಹೇಳ್ರಿ. ಇನ್ನೊಂದು ಸತಿ ಸೀಡ್ಸ್ ಅಪ್ಡೇಟ್ ಕೊಡಾಕತ್ತೀನಿ. ಇದು ಡಬಲ್ ಪೆಟ್ಲ ಅಪರಾಜಿತ ಫ್ಲವರ್ಸು. ಇದು ರೈಸಾಗೂ ಹಾಕ್ಕೊಂಡು ಫ್ಲವರ್ ಹಾಕಿದರೆ ಬ್ಲೂ ರೈಸ್ ರೆಡಿ ಆಗುತ್ತಾ, ಅದು ಚೆನ್ನಾಗಿರುತ್ತಂತ ಎಲ್ಲರೂ ಇತ್ತೀಚೆಗೆ ಭಾಳ ಟ್ರೈ ಮಾಡ್ಲಿಕ್ಕತ್ತಾರ. ಸೊ ಅದು ನೋಡಿರಿ. ಅದಾದಮೇಲೆ ಇನ್ನೊಂದೇನಪ್ಪ ಅಂದರೆ, ಈ ಅಡೆನಿಯಮ್ದು ಅಪ್ಡೇಟ್ ಹೇಳಬೇಕಂದ್ರೆ ಏನು, ಇದು ನಾನು ತರಿಸಿದ ಮೇಲೆ ಇದ್ರದ್ದು ನಾನು ಯಾವುದೇ ರೀತಿಯಾದಂಥ ಮಲ್ಟಿಪ್ಲೈ ಮಾಡ್ಕೊಂಡಿಲ್ಲ. ಆಮೇಲೆ ಇದ್ರಾಗ ಸೀಡ್ಸು ಆಗಿಲ್ಲ. ಸೊ ಎಲ್ಲರೂ ಈ ಪ್ಲ್ಯಾಂಟು ಈ ಸೀಡ್ಸ್ ಕೇಳ್ತಿದ್ರಿ, ಇವು ಇಲ್ಲ, ಅವೈಲೇಬಲ್ ಇಲ್ಲ. ಯಾಕಂದರೆ ನನ್ನ ಹತ್ರ ಸೀಡ್ಸೇ ಇಲ್ಲ. ಆಮೇಲೆ ನಾನು ಇದು ಯಾವುದು ಕಟ್ಟಿಂಗು ಹಾಕಿಲ್ಲ, ನಾನೇನು ಮಾಡೂ ಇಲ್ಲ ಇನ್ನು ಇದಕ್ಕೆ. ಇನ್ನೂ ಸ್ವಲ್ಪ ದಿವಸ ಹೋಗಲಿ ಅಂತ ಹೇಳ್ಬಿಟ್ಟು ನಾನು, ಹಾಗಾಗಿ ಇದ್ರ ಸೀಡ್ಸ್ ಅವೈಲೇಬಲ್ ಇಲ್ಲ. ಸೊ ಇದ್ರ ಬಗ್ಗೆ ಕೇಳ್ತಿದ್ರೆ, ಸೊ ಅದೊಂದು ಹೇಳ್ತಾ ಇದ್ದೀನಿ ನಿಮ್ಗೆ, ಇದ್ರ ಸೀಡ್ಸ್ ಅವೈಲೇಬಲ್ ಇಲ್ಲ. ಇನ್ನು ಇತ್ತೀಚೆಗೆ ಯಾಕೋ ಇವುಗಳಲ್ಲಿ ಇದೇನು ಸೀಸನ್ ಬಂತೋ ಏನೋ ಗೊತ್ತಿಲ್ಲ, ಈಗ ಸಣ್ಣ ಸಣ್ಣದು ಈ ಥರ ನುಗ್ಗೆಕಾಯಿ ಕಾಣಿಸ್ತಾ ಇದ್ದಾವೆ ಅಲ್ಲಿ. ನಾನು ಅದೇ ಅಂದ್ಕೊಂಡೆ, ಯಾಕೋ ಈಗ ಕಾಣಿಸ್ತಾ ಇದ್ದಾವಲ್ಲ ಇವು ಅಂತ, ಗೊತ್ತಿಲ್ಲ. ಇನ್ನೇನು ಸೀಸನ್ ಇರಬೇಕು, ಹಾಗಾಗಿದು ಅಲ್ಲಿ ಕಾಣಿಸ್ತಾ ಇದ್ದಾವೆ. ಅದರಲ್ಲಿ ಸ್ವಲ್ಪ ಉದ್ದ ಬಂದಿದೆ, ಇನ್ನೆಲ್ಲ ಅಲ್ಲಿ ಸಣ್ಣದಿದೆ. ಆಮೇಲೆ ಅದು ಬಿಟ್ಟರೆ ಇನ್ನು ಈ ಗಿಡಗಳಲ್ಲೆಲ್ಲ ಏನು ಮಾಡ್ಬೇಕು ಇವಾಗ ಅಂದರೆ, ಗಿಡಗಳನ್ನು ಪ್ರೂನಿಂಗ್ ಮಾಡ್ಕೋಬಹುದು. ಕೆಲವೊಂದು ಗಿಡಗಳು ನಾನು ಇದ್ರನ್ನ ಪ್ರೂನ್ ಮಾಡಿ ನೋಡಿರಿ, ಇದನ್ನು ಪ್ರೂನ್ ಮಾಡಿ ರಿಪೋರ್ಟ್ ಮಾಡಿ ಇಟ್ಕೊಂಡಿನಿ. ಸೊ ಈ ಥರದ್ದು ನೀವು ಮಾಡ್ಕೋಬೋದು. ಇದರಿಂದ ಈಗ ಏನಂದರೆ ಗಿಡಗಳು ಇದು ಹಣ್ಣಾಗಬೇಕು, ಇನ್ನು ಹಣ್ಣಾಗಿಲ್ಲ. ನಾನು ಡೈಲಿ ಚೆಕ್ ಮಾಡ್ತಿರ್ತೀನಿ, ಯಾಕಂದರೆ ಒಂದು ಸತಿ ಬಿದ್ದುಬಿಟ್ಟಿದ್ದು ಲಾಸ್ಟ್ ಟೈಮ್ ನಂದು ಹಣ್ಣು, ಅದಕ್ಕೆ ನಾನು ಅದಕ್ಕೆ ನೋಡ್ತಾನೆ ಇರ್ತೀನಿ. ಸೊ ಇದು ಹಳೆಯ ಎಲೆಗಳು ಉದುರಿ ಹೊಸ ಎಲೆಗಳು ಬರೋದ್ರಿಂದ ನೀವೇನು ಮಾಡಬೇಕಂದ್ರೆ ಇದಕ್ಕೆ ನೀವು ಪ್ರೂನಿಂಗ್ ಮಾಡ್ಕೋಬೋದು. ಈ ಪ್ರೂನಿಂಗ್ ಮಾಡ್ಕೊಳ್ಳಿಕ್ಕೆ ಒಳ್ಳೆ ಟೈಮ್ ಪ್ರೂನಿಂಗ್ ಎಲ್ಲ ಮಾಡ್ಕೊಳ್ಳಿಕ್ಕೆ. ನಾನು ಈ ನೀಲ್ ಹಣ್ಣಿನ ಗಿಡನ ಪ್ರೂನಿಂಗ್ ಮಾಡ್ಕೋಬೇಕಂತ ಮಾಡೀನಿ. ಈಗ ಇದರಲ್ಲಿ ಸೀಸನ್ನು ಹೂ ಬರೋರ ಕಡೆ ಎಲ್ಲ ಈಗ ಆಲ್ರೆಡಿ ಹೂ ಬರ್ಲಿಕ್ಕೆ ಸ್ಟಾರ್ಟ್ ಆಗಿವೆ, ನೋಡ್ಬೋದು ನೀವು. ನಂದು ಏನು ಒಟ್ಟು ಹೂ ಬಂದಿಲ್ಲ ತಂದ್ಮೇಗಿಂದ, ಬಟ್ ಭಾಳ ವರ್ಷ ಹಳೇದು ಗಿಡ ಇದು. ನೋಡ್ತೀವಿ, ಇದೊಂದು ಸತಿ ನಾನು ಎಲ್ಲ ಕಡೆ ಕಟಿಂಗ್ ಮಾಡ್ಕೊಂಡು ಇದರದ್ದು ಪ್ರೂನಿಂಗ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸೊ ಈ ಥರದ್ದೆಲ್ಲ ಸಣ್ಣ ಪುಟ್ಟ ಕೆಲಸಗಳಿದ್ದಾವೆ ಮಾಡ್ಕೋಬೇಕು. ಆಮೇಲೆ ಇದ್ರ ಮೊನ್ನೆ ಎಷ್ಟೊಂದು ಹಾರ್ವೆಸ್ಟ್ ಮಾಡಿದ್ನಲ್ಲ, ತಿರುಗಿ ಮತ್ತು ಸಣ್ಣ ಕಾಯಿ ಆಗ್ಲಿಕ್ಕತ್ತವೆ ನೋಡ್ರಿ, ಇದು ಕಾಯಿ ಆಗ್ಲಿಕ್ಕತ್ತವೆ. ಸೊ ಇದ್ರದ್ದು ಒಂದು ಕೆಲಸ ಇದೆ. ನಾನು ಪ್ರೂನಿಂಗ್ ಮಾಡ್ಕೋಬೇಕು ಅಂದಿದ್ರಲ್ಲಿ ಇನ್ನೊಂದು ಗಿಡ ಯಾವುದು ಅಂದರೆ, ಈ ಗಿಡನ ಪ್ರೂನಿಂಗ್ ಮಾಡ್ಕೋಬೇಕು. ಸೊ ಮೋಸಂಬಿ ಗಿಡ ಇದು. ಸೊ ಇದರಲ್ಲಿ ಯಾವುದೇ ರೀತಿ ಕಾಯಿ ಬಂದಿಲ್ಲ, ಒಣಗಿ ಬೆಳೆದಂಥ ಗಿಡ ಇದು ಒಣಗಿ ಬೆಳೆದಂಥ ಗಿಡ ಇದು. ಸೊ ಇದರಲ್ಲಿ ಭಾಳ ಏನಂತಾರೆ, ಗಿಡ ಪೂರ್ತಿ ಒಣಗಿತ್ತು ತಂದಮೇಲೆ, ಮತ್ತು ಆಮೇಲೆ ಸ್ವಲ್ಪ ಚಿಕ್ಕೊಂಡು ಒಂದು ಗಿಡ ಸ್ವಲ್ಪ ಬೆಳೀತಿದ್ದು. ಸೊ ಈ ಥರ ಆಗಿದೆ ಇದು. ಇನ್ನು ಅದು ಬಿಟ್ಟರೆ ಎಲ್ಲ ಆಲ್ಮೋಸ್ಟ್ ಗಿಡಗಳಲ್ಲಿ ಏನಾಗಿದೆ ಎಲ್ಲ ಹೂಗಳು ಅದೆಲ್ಲ ಎಷ್ಟು ಚಂದ ಅರಳಿ ಇದಾಗ್ಲಿಕ್ಕತ್ತವೆ. ಸೊ ಇನ್ನು ಬೆಳಿಬೇಕು, ಕೆಲವೊಂದಿಷ್ಟು ಕಾಯಿಗಳು ಹೂಗಳು ಚೆನ್ನಾಗಿ ಬೆಳಿಬೇಕು. ಅದಕ್ಕೆ ನಾನೊಂದು ಸ್ವಲ್ಪ ಪ್ರೂನಿಂಗ್ ಮಾಡ್ಕೊತೀನಿ ಇವಾಗೆಲ್ಲ. ಪ್ರೂನಿಂಗ್ ಮಾಡ್ಕೊಂಡ್ರೆ ಏನಾಗುತ್ತಾ, ಕಾಯಿಗಳು ಚೆನ್ನಾಗಿ ಬೆಳೀತಾವೆ. ಇನ್ನು ಅದು ಬಿಟ್ಟರೆ ಈ ಶಂಖಪುಷ್ಪನೂ ಸೀಡ್ಸ್ ಅವೈಲೇಬಲ್ ಐತೆ ನೋಡಿರಿ. ಇದರಲ್ಲಿ ಅಷ್ಟೇ ಫ್ರೆಶ್ ಸೀಡ್ಸ್ ಇದ್ದಾವೆ, ಎಲ್ಲ ಫ್ರೆಶ್ ಇದ್ದಾವೆ. ಫ್ರೆಶ್ ಸೀಡ್ಸ್ ಯಾರಿಗಾರು ಬೇಕಾದರೆ ನೀವು ಅದನ್ನು ಕೂಡ ತೊಗೋಬೋದು. ನಾನು ಡೀಟೇಲ್ಸ್ ನೀವು ಮೆಸೇಜ್ ಮಾಡಿದರೆ ನಾನು ಮೆಸೇಜಲ್ಲಿ ಹೇಳ್ತೀನಂತ ಯಾವ ರೀತಿ ಅಂತ. ಸೊ ಇದು ಹೂವು ಅರಳಿದೆ ನೋಡಿರಿ, ಎಲ್ಲ ಹೂವು ಅರಳಿದೆ. ಮತ್ತು ಈ ಸತಿ ಬಂಪರ್ ಕಾಯಿಗಳು ಬರ್ಬೋದು ಅನ್ನೋ ಒಂದು ಇದ್ರನ್ನಾಗತ್ತೀನಿ. ಮೊದಲು ಅರಳಿದ್ದೆಲ್ಲ ಮತ್ತು ಇವು ಸಣ್ಣ ಈ ಥರ ಇವು ರೆಡಿ ಆಗಿದೆ.
ಮೊನ್ನೆ ಮತ್ತೆ 2-3 ಹಾರ್ವೆಸ್ಟ್ ಮಾಡೀನಿ ನಾನು. ಸೊ ಯಾವುದೂ ಅದನ್ನು ಶೇರ್ ಮಾಡ್ಕೊಳಿಕ್ಕೆ ಆಗಲಿಲ್ಲ ಅಂದರೆ ಕೆಲವೊಂದು ಸತಿ ಹಾಗೆ ಬಿಟ್ಟಿರ್ತೀನಿ. ಆಮೇಲೆ ನೋಡಿರಿ ರೆಡ್ ಕಲರ್ ಹೂ, ಈ ಥರ ಕೆಲಸ ನಡೆದವ. ಈಗಂತೂ ಎಲ್ಲೇ ಸಿಕ್ಕಾಪಟ್ಟೆ ಫ್ರೆಂಡ್ಸ್, ಇದು ಉದುರೋ ಕಾಲ ಅಲ್ಲ. ಇಲ್ಲಿ ನೋಡ್ರಿ ಹೆಂಗೆ ಉದುರ್ತಿರ್ತಾವ. ನನಗೆ ಗಾರ್ಡನಿಂಗ್ ಕ್ಲೀನ್ ಮಾಡೋದು ಕಷ್ಟ ಆಗ್ಬಿಟ್ಟದೆ. ಕೆಲವೊಂದು ಸತಿ ಮಾಡಿರಲ್ಲ, ನಾನು ಅಲ್ಲೇ ಬಿಟ್ಟಿರ್ತೀನಿ ನೋಡ್ರಿ. ಹಿಂಗೆ ಆಗಿದೆ ನಂದು, ಎಷ್ಟು ಮೆಸ್ಸಿ ಥರ ಅನಿಸ್ತಾ ಇದೆ ಗೊತ್ತಾ. ಆದ್ರೂ ಬಿಟ್ಟಿರ್ತೀನಿ ನಾನು ಕೆಲವೊಂದು ಸತಿ, ಹೋಗ್ಲಿ ಬಿಡು ಅಂತೇಳಿ, ಆಮೇಲೆ ಮಾಡ್ಕೊಂಡ್ರೆ ಆಯಿತು ಅಂಥೇಳಿ. ಇನ್ನು ಅದೇ ರೀತಿ ಸಪೋಟದಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಸಪೋಟಗಳು ಕಾಯಿ ದಪ್ಪ ಆಗೋದು. ನಾನು ಇಷ್ಟು ದಿನ ದಪ್ಪ ಆಗಿರಲಿಲ್ಲಲ್ಲ, ಇವಾಗ ಮೊನ್ನೆ ಅಬ್ಸರ್ವ್ ಮಾಡಿದೆ ಸಿಕ್ಕಾಪಟ್ಟೆ ಕಾಯಿಗಳು ಚೆನ್ನಾಗಿ ದಪ್ಪ ಆಗ್ಯಾವ. ಇದು ಸೀಡ್ಲೆಸ್ ಸೀತಾಫಲ. ಮತ್ತು ಈಗ ಹೂ ಬರ್ಲಿಕ್ಕತ್ತದೆ, ನೋಡ್ಬೇಕು ಇದರಲ್ಲಿ ಏನಾಗ್ತದೆ ಅಂಥೇಳಿ. ಬಟ್ ಇವಾಗ ಏನದಲ್ಲ, ಹಳೆ ಎಲೆಗಳು ತೆಗಿಲೇಬೇಕು ಕಂಪಲ್ಸರಿ. ತೆಗ್ದಿಲ್ಲ ಅಂದರೆ ಅವಕ್ಕೆ ಹುಳಗಳಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಇದೊಂದು ಈ ರೀತಿ ಸಣ್ಣ ಸಣ್ಣ ಫ್ಲೈಸ್ ಎಲ್ಲ ಅಟ್ಯಾಕ್ ಆಗ್ತವೆ, ಅದು ಕಂಪಲ್ಸರಿ ನೀವು ಮಾಡಲೇಬೇಕು. ಆಮೇಲೆ ಇದ್ರದ್ದು ಗಿಡದು ಸೀಡ್ಸ್ ಅವೈಲೇಬಲ್ ಇದೆ. ಸೊ ಇದ್ರದ್ದು ಸೀಡ್ಸ್ ಸಿಕ್ಕಾಪಟ್ಟೆ ಅವೈಲೇಬಲ್ ಇದೆ. ಯಾರಿಗಾದ್ರೂ ಬೇಕಾದರೂ ನೀವು ತಗೋರಿ. ಆಮೇಲೆ ನಾನು ಇಲ್ಲಿ ಹುಣಸೆ ಮರ ಇತ್ತಲ್ಲ, ಹುಣಸೆ ಮರದಲ್ಲಿ ಸಿಕ್ಕಾಪಟ್ಟೆ ಈ ಸತಿ ಚಿಗುರು ಬರ್ಲಿಕ್ಕೆ ಚೆಂದಾಗಿ. ಅದರೆಲ್ಲ ಉದುರೋ ಕಾಲ ಮುಗೀತಲ್ಲ. ಸೊ ಇವಾಗ ಇದು ಬರ್ಲಿಕ್ಕೆ ನೋಡ್ರಿ. ಸೊ ಇದನ್ನು ನಾನು ನೆಲಕ್ಕೆ ಹಾಕ್ಕೊತೀನಿ, ರೋಡ್ ಸೈಡಲ್ಲಿ ಎಲ್ಲ ಒಟ್ಟು ನಾನು ನೆಲಕ್ಕೆ ಹಾಕ್ಕೊತೀನಿ ಇದನ್ನು. ಸೊ ಈ ಥರ ಸಣ್ಣ ಪುಟ್ಟ ಕೆಲಸಗಳು ಗಾರ್ಡನಲ್ಲಿ ಆಗ್ತಾನೆ ಇದ್ದಾವೆ. ಇವತ್ತು ನನ್ನ ಮಕ್ಕಳು ನೀರು ಹಾಕಿ ಹೆಲ್ಪ್ ಮಾಡ್ಲಿಕ್ಕತ್ತಾರೆ ನನಗೆ. ಆಮೇಲೆ ಇದ್ರದ್ದು ಕೂಡ ಅಲ್ಲಿ ಕಟಿಂಗ್ ಮಾಡಿ ನಾನು. ಸೊ ಇದ್ರದ್ದು ಚಿಗುರೆಲ್ಲ ಬರ್ಲಿಕ್ಕತ್ತದ ಗಿಡದು. ಸೊ ಗಿಡನ ಪ್ರೂನ್ ಮಾಡಿ ನಾನು. ಎಲ್ಲ ಅವಶ್ಯಕತೆ ಇರ್ತವೆ ಯಾವ ಗಿಡಗಳು, ಅವು ಗಿಡಗಳ ಬಗ್ಗೆ ಅಲ್ಲಿ ನಾವು ಈ ಥರ ಸಣ್ಣ ಸಣ್ಣ ಪ್ರೂನ್ ಮಾಡ್ತಾ ಇರಬೇಕು. ಇದರಲ್ಲಿ ಅರಳೋ ಅಂಥ ಈ ಸೀಸನ್ದು ಫಸ್ಟ್ ಹೂವು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಸ್ವಲ್ಪ ಮಗ್ಗಿಗಳು ದಪ್ಪಾಗಿದ್ದಾವೆ ಈಗ ಆಲ್ಮೋಸ್ಟು. ಹೊರಗೆಲ್ಲ ಕಾಣಿಸ್ತಾ ಇದೆ. ಇಷ್ಟು ದಿನ ಕಾಣ್ತಾ ಇರಲಿಲ್ಲ, ಕಾಣಿಸ್ಲಿಕ್ಕತ್ತದೆ. ಇಲ್ಲ ಈ ಥರ ಮೊಗ್ಗಿ ಕಾಣ್ಲಿಕ್ಕತ್ತದೆ. ಸೊ ಇದು ಇಲ್ಲಿ ಈ ಕಡೆ ಮತ್ತು ಈ ಗಿಡದಲ್ಲಿ ಅಷ್ಟೇ ಇದನ್ನು ಪ್ರೂನ್ ಮಾಡೀನಿ. ಹಿಂಗೆ ಹೊಸ ಚಿಗುರು ಬರ್ಲಿಕ್ಕೆ ಇದರಲ್ಲೂ ಅಷ್ಟೇ ಹೂಗಳು ಸ್ಟಾರ್ಟ್ ಆಗ್ತಾವೆ ಇನ್ನೇನು. ಸೊ ಈ ಥರ ಹೊಸ ಚಿಗುರು ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಓಕೆ, ಇದು ಒಂದು ಸಣ್ಣ ಅಪ್ಡೇಟ್ ಇತ್ತು. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್, ಬಾಯ್.